ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಆನಿಯನ್ ಸಪ್ಲೈ ಟಿವಿ APMC ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ದಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಏನು ರೇಟ್ ನಡೀತಿದೆ ಈರುಳ್ಳಿಗೆ ಅನ್ನೋದನ್ನ ನಾವಿವಾಗ ತಿಳ್ಕೊಳ್ತಾ ಹೋಗೋಣ. ಹಾಗೆಯೇ ಇದೇ ಒಂದು ವಿಡಿಯೋದಲ್ಲಿ ನಾನು ಅರೈವಲ್ಸ್ ಕೂಡ ಅಪ್ಡೇಟ್ ಮಾಡಿರ್ತೀನಿ, ಅದನ್ನು ಕೂಡ ನೀವು ಚೆಕ್ ಮಾಡ್ಬೋದು. ಇವತ್ತಿನ ಡೇಟು 27/4/2026 ಸೋಮವಾರ. ಇವತ್ತಿನ ಮಾರ್ಕೆಟ್ನ ಅಪ್ಡೇಟ್ ಬಗ್ಗೆ ಸ್ವಲ್ಪ ಗಮನ ಕೊಡ್ತಾ ಹೋಗೋಣ. ಹಾಗೆಯೇ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡೇನೆ ವಿಡಿಯೋಗಳನ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಆ್ಯಂಡ್ ನಂಗೆ ತುಂಬ ಜನ ನಿಮ್ಮ ಅಂಗಡಿಯ ಲೊಕೇಶನ್ ಕಳಿಸಿ ಮೇಡಮ್ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡ್ತಾ ಇದ್ದೀರಾ. ಸರ್, ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಮಾಡಿದ್ರೆ ನಿಮಗೆ ಪ್ರತಿ ಒಂದು ಡೀಟೇಲ್ಸು ಸಿಗುತ್ತೆ. ಇವಾಗ ನಾವು ಈರುಳ್ಳಿ ರೇಟ್ ನೋಡೋದಾದರೆ 8 ರೂಪಾಯಿ kg ಇದೆ, 850 ರೂಪಾಯಿ ಆಗುತ್ತೆ ಕ್ವಿಂಟಲು. ಇದು ಯಶವಂತಪುರ ಮಾರುಕಟ್ಟೆಯ ಈರುಳ್ಳಿ ರೇಟ್ ಆಗಿದೆ. 8 ರೂಪಾಯಿ kg, 850 ರೂಪಾಯಿ ಒಂದು ಕ್ವಿಂಟಲ್ಲು. ಸೊ ನೀವು ಬೆಳೆದಿರುವಂತಹ ಬೆಳೆನ ನೀವು ಡೈರೆಕ್ಟಾಗಿ ಯಶವಂತಪುರ ಮಾರ್ಕೆಟ್ಗೆ ತರಬಹುದು. ಇದು 9 ರೂಪಾಯಿ kg ಇದೆ, 900 ರೂಪಾಯಿ ಆಗುತ್ತೆ ಕ್ವಿಂಟಲ್ಲು. ನೋಡಬಹುದು, ನಿಮಗೆ ಯಶವಂತಪುರ ಮಾರ್ಕೆಟ್ ಆದರೂ ದಾಸನಪುರ ಮಾರ್ಕೆಟ್ಗೆ ಆದ್ರೂ ತರಬಹುದು. ಎರಡೂ ಕಡೆ ನಮ್ಮ ಅಂಗಡಿ ಇರೋದ್ರಿಂದ ಸೊ ನಿಮಗೆ ಯಾವುದು ನಿಯರ್ ಅನಿಸುತ್ತೋ ಆ ಮಾರ್ಕೆಟಿಗೆ ತರಬಹುದು. ನೋಡಬಹುದು ಈರುಳ್ಳಿ ಯಾವ ರೀತಿ ಇದೆ ಅಂತ ಹೇಳಿ. ಇದು 10 ರೂಪಾಯಿ kg ಇದೆ, 1000 ರೂಪಾಯಿ ಆಗುತ್ತೆ ಕ್ವಿಂಟಲ್. ನೋಡಬಹುದು, 10 ರೂಪಾಯಿಗೆ 1 kg, 1 ಕ್ವಿಂಟಲ್ಗೆ 1000 ರೂಪಾಯಿ ಆಗುತ್ತೆ. ಅದೇ ನೀವು 50 kg ಬ್ಯಾಗ್ ಕೊಂಡ್ಕೊಳ್ತೀನಿ ಅಂದರೆ ಸ್ವಲ್ಪ ಕಡಿಮೆನೇ ಆಗುತ್ತೆ. ನೋಡಬಹುದು, 500 ರೂಪಾಯಿ ಆಗುತ್ತೆ. ನೋಡಿಕೊಂಡು ತಗೊಳ್ಳಿ. ನಿಮಗೆ ಎಷ್ಟು ಕ್ವಿಂಟಲ್ ಬೇಕು, ಎಷ್ಟು kg ಬೇಕು ಅನ್ನೋದನ್ನ ನೀವು ಗಮನದಲ್ಲಿ ಇಟ್ಕೊಳ್ಳಿ. 11 ರೂಪಾಯಿ kg ಇದೆ, 1100 ರೂಪಾಯಿ ಆಗುತ್ತೆ ಕ್ವಿಂಟಲು. ಗ್ರಾಹಕರಿಗೆ ತುಂಬಾ ವೆರೈಟೀಸ್ ನೋಡೋಕ್ಕೆ ಸಿಗತ್ತೆ. ನೀವು ಯಶವಂತಪುರ ಮಾರ್ಕೆಟ್ಗಾಗಿರಬಹುದು, ದಾಸನಪುರ ಮಾರ್ಕೆಟ್ಗೆ ಆಗಿರಬಹುದು, ನೀವೇ ಡೈರೆಕ್ಟಾಗಿ ಬರೋದ್ರಿಂದ ನೀವು ಜಾಸ್ತಿ ವೆರೈಟಿನ ನೋಡಬಹುದು. ಇದು 11 ರೂಪಾಯಿ kg ಇದೆ, 1100 ರೂಪಾಯಿ ಆಗುತ್ತೆ ಕ್ವಿಂಟಲ್ಲು. ನೋಡಬಹುದು, 11 ರೂಪಾಯಿಗೆ 1 kg, 1100 ರೂಪಾಯಿಗೆ 1 ಕ್ವಿಂಟಲ್ಲು ಇವತ್ತಿನ ದಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಸಿಗ್ತಾ ಇದೆ. ಸೊ ನೋಡ್ತಾ ಇರಬಹುದು ಈರುಳ್ಳಿ ಯಾವ ರೀತಿ ಇದೆ, ಕ್ವಾಲಿಟಿ ಯಾವ ರೀತಿ ಇದೆ ಅನ್ನೋದನ್ನ ನೀವು ಚೆಕ್ ಮಾಡಬೇಕಾಗತ್ತೆ. ಇದು 11 ರೂಪಾಯಿ kg ಇದೆ, 1150 ರೂಪಾಯಿ ಆಗುತ್ತೆ 1 ಕ್ವಿಂಟಲ್. ನೋಡಬಹುದು, 11 ರೂಪಾಯಿಗೆ 1 kg, 1150 ರೂಪಾಯಿಗೆ 1 ಕ್ವಿಂಟಲ್ಲು. ನೋಡಿಕೊಂಡು ತಗೊಳ್ಬಹುದು. ಈರುಳ್ಳಿ ರೇಟು ಅಂತ ಏನು ಜಾಸ್ತಿ ಆಗಿಲ್ಲ ಗ್ರಾಹಕರಿಗೆ. ನೀವು ಬಂದು ಕೊಂಡ್ಕೊಳ್ಬಹುದು. ಯಾಕಂದರೆ ಕಡಿಮೆ ರೇಟಿಗೆ ಒಳ್ಳೊಳ್ಳೆ ಕ್ವಾಲಿಟಿ ಈರುಳ್ಳಿನ ಆ್ಯಂಡ್ ಬಿಗ್ ಸೈಜ್ ಈರುಳ್ಳಿನ, ಚೆನ್ನಾಗಿರುವಂತಹ ಕಲ್ಲರಲ್ಲಿ ಇರುವಂತಹ ಈರುಳ್ಳಿನ ನೀವು ಕೊಂಡ್ಕೊಳ್ಬಹುದು. ಹಾಗೆಯೇ ನೀವು ಕ್ವಾಲಿಟಿ ಚೆಕ್ ಮಾಡೋದ್ರನ್ನೇ ಗೊತ್ತಾಗತ್ತೆ. ನಿಮ್ಗೇನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಮೂಲಕ ತಿಳಿಸ್ಕೊಡ್ಬಹುದು. ಲೊಕೇಶನ್ ಬೇಕು ಅಥವಾ ನಿಮ್ಮ ಅಡ್ರೆಸ್ ಬೇಕು, ಏನೇ ಒಂದು ನಿಮಗೆ ನಮ್ಮ ಅಂಗಡಿ ಬಗ್ಗೆ ಮಾಹಿತಿ ಬೇಕು ಅಂದ್ರೂ ಕೂಡ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ಜಸ್ಟ್ ಹಾಯ್ ಅಂತ ಮೆಸೇಜ್ ಮಾಡಿದ್ರೆ ನಿಮಗೆ ಪ್ರತಿಯೊಂದು ಡೀಟೇಲ್ಸು ಸಿಗತ್ತೆ. ನಮ್ಮ ಲೈಸೆನ್ಸ್ ನಂಬರು, ಅಂಗಡಿ ನಂಬರು, ನಮ್ಮ ಲೊಕೇಶನ್ನು, ಪ್ರತಿಯೊಂದು ಡೀಟೇಲ್ಸು ನಮ್ಮ ಅದು ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ನೀವು ಹಾಯ್ ಅಂತ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ರೆ ಸಿಗತ್ತೆ. ಸೊ ಇದಿಷ್ಟ ಆಗಿತ್ತು ಇವತ್ತಿನ ಯಶವಂತಪುರ ಮಾರುಕಟ್ಟೆಯ ಈರುಳ್ಳಿ ರೇಟು. ಸೊ ಇದರಲ್ಲಿ ನಿಮ್ಗೆ ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಬಹುದು ಅಥವಾ ನೀವು ಡೈರೆಕ್ಟಾಗಿ ಕಾಲ್ ಮಾಡಬಹುದು. ನೀವು ಬೆಳೆದಿರುವಂತಹ ಬೆಳೆನ ಯಶವಂತಪುರ ಮಾರ್ಕೆಟ್ಗೆ ತರಬಹುದು. ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಅರೈವಲ್ಸ್ ಬಗ್ಗೆ ನಾವು ಗಮನ ಹರಿಸೋದಾದರೆ, ಇವತ್ತು ಆನಿಯನ್ ಈರುಳ್ಳಿ 46,144 ಬ್ಯಾಗ್ಸ್ ಬಂದಿದೆ. ಪೊಟ್ಯಾಟೊ 21,374 ಬ್ಯಾಗ್ಸ್ ಬಂದಿದೆ. ಹಾಗೆಯೇ ಬೆಳ್ಳುಳ್ಳಿ 4,164 ಬ್ಯಾಗ್ಸ್ ಬಂದಿದೆ. ಶುಂಠಿ 170 ಬ್ಯಾಗ್ಸ್ ಬಂದಿದೆ. ಎಷ್ಟು ವೆಹಿಕಲ್ಸ್ ಬಂದಿದೆ ಅನ್ನೋದು ಪಕ್ಕದಲ್ಲೇ ಇರುತ್ತೆ. ಹಾಗೆಯೇ ದಾಸನಪುರ ಮಾರುಕಟ್ಟೆಯ ಬಗ್ಗೆ ಅರೈವಲ್ಸ್ ಬಗ್ಗೆನೂ ಕೂಡ ಮಾಹಿತಿ ಇದೆ, ನೋಡಬಹುದು. ಲಿಸ್ಟಲ್ಲಿ ನೀವು ಚೆಕ್ ಮಾಡಬಹುದು ಎಷ್ಟು ಅರೈವಲ್ಸು ದಾಸನಪುರ ಮಾರ್ಕೆಟಿಗೆ ಹೋಗ್ತಾ ಇದೆ ಅನ್ನೋದನ್ನ ನೀವು ಗಮನಿಸಬೇಕಾಗತ್ತೆ. ಸೊ ಇದಿಷ್ಟಾಗಿತ್ತು ಇವತ್ತಿನ ದಾಸನಪುರ ಮತ್ತು ಯಶವಂತಪುರ ಮಾರುಕಟ್ಟೆಯ ಅರೈವಲ್ಸು. ಇದರಲ್ಲಿ ನಿಮಗೇನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಮಾಡಬಹುದು. ರೈತರು ಯಾವುದೇ ಹಳ್ಳಿಲಿದ್ರೂ ಪರವಾಗಿಲ್ಲ, ನೀವು ಧೈರ್ಯವಾಗಿ ಬೆಂಗಳೂರು ಯಶವಂತಪುರ ಮಾರ್ಕೆಟ್ ಆಗಿರ್ಬೋದು, APMC ಅಥವಾ ದಾಸನಪುರ ಮಾರ್ಕೆಟ್ಗೆ ನೀವು ತರಬಹುದು, RMCಗೆ ತರಬಹುದು. ಇದು ಗೌರ್ಮೆಂಟ್ ಕಡೆಯಿಂದ ಆಗಿರುವಂತಹದ್ದು, ರೈತರಿಗೋಸ್ಕರನೇ ನೀವು ಡೈರೆಕ್ಟಾಗಿ ತರಬಹುದು. ಯಾವುದೇ ರೀತಿಯ ನೀವು ಭಯ ಬೇಡ ಇದರಲ್ಲಿ. ಯಾಕಂದರೆ ಇವಾಗ ಬೇರೆ ಬೇರೆ ಕಮ್ಯುನಿಟಿಗೆ ಜಾಯ್ನ್ ಆಗಬೇಕು ಅಥವಾ ಬೇರೆಯವ್ರನ್ನ ಯಾರನ್ನೋ ದೊಡ್ಡವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ಬೇಕು, ನೆಕ್ಸ್ಟು ನಾವು RMCಗೆ ಹೋಗಬೇಕಾಗತ್ತೆ, ನಮಗಾಗಲ್ಲ. ತುಂಬ ಹಳ್ಳಿಯಿಂದ ಹೋಗೋರಿಗೆ RMCಲೆಲ್ಲ ಕಷ್ಟ ಆಗತ್ತೆ, ನಾವು ಚಿಕ್ಕ ಪುಟ್ಟ ರೈತರಿಗೆಲ್ಲ ಕಷ್ಟ ಆಗತ್ತೆ ಅಂತ ಹೇಳಿ ನೀವೇನು ಡೌಟ್ ಪಡೋಕ್ಕೆ ಹೋಗ್ಬೇಡಿ.
ಹೋಗಬೇಡಿ. ನೀವು ಬೆಳೆದಿರುವಂತಹ ಬೆಳೆನ ನಿಮ್ಮ ಗಾಡಿಗೆ ಅಥವಾ ಬೇರೆ ಗಾಡಿಗೆ ಲೋಡ್ ಮಾಡಿಕೊಂಡು ನೀವು ಧೈರ್ಯವಾಗಿ ಮಾರ್ಕೆಟ್ಗೆ ತರಬಹುದು, APMCಗೆ ತರಬಹುದು. ಇದು ನಾನು ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ನೀವು ಬರಬಹುದು. ಯಾವುದೇ ರೀತಿಯ ಡೌಟ್ ಬೇಡ ಇದರಲ್ಲಿ. ಇದಿಷ್ಟಾಗಿತ್ತು ಇವತ್ತಿನ ಯಶವಂತಪುರ ಮಾರುಕಟ್ಟೆಯ ಮಾಹಿತಿ. ಸೊ ಬೆಳ್ಳುಳ್ಳಿ, ಆಲೂಗಡ್ಡೆ, ಶುಂಠಿಗೂ ಕೂಡ ರೇಟು ಚೆನ್ನಾಗೇ ನಡೀತಾ ಇದೆ. ಯಾಕಂದರೆ ಶನಿವಾರದ ವೀಡಿಯೋದಲ್ಲಿ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೆ ಏನೇನು ರೇಟ್ ನಡೀತಾ ಇದೆ ಅಂತ ಹೇಳಿಬಿಟ್ಟು. ಇವತ್ತು ಕೂಡ ಚೆನ್ನಾಗೇ ರೇಟ್ ನಡೀತಾ ಇದೆ. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಮೂಲಕ ತಿಳಿಸ್ಕೊಡ್ಬಹುದು. ಸೊ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.